ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನನ್ನ ಮಗಳು ಸ್ಕೂಲ್ ನೆಕ್ಸ್ಟ್ ವೀಕ್ ಓಪನ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾವು ಅವಳನ್ನೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಅವಳು 2 ಮಂತ್ಸ್ ಬರೀ ಸ್ವಿಮ್ಮಿಂಗ್ ಇರೋದ್ರಿಂದ ರಜಾ ಹಾಕೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಅವಳನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಈ ಡೀಟೇಲ್ಸು ನಿಮಗೂ ಉಪಯೋಗ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಫೀಸ್ ಎಷ್ಟಿದೆ, ಯಾವತ್ತಿದೆ, ಹೇಗಿದೆ ಅಂತ. ಮಂಗಳವಾರದತ್ತು ಕ್ಲೋಸ್ ಇರುತ್ತೆ. ಮೈಸೂರು ಝೂನು ಮಂಗಳವಾರದತ್ತು ಕ್ಲೋಸ್ ಇರುತ್ತೆ. ಹಾಗೆ ಇಲ್ಲಿ ಬೆಂಗಳೂರು ಬನ್ನೇರುಘಟ್ಟ ಝೂ ಸಹ ಕ್ಲೋಸ್ ಇರುತ್ತೆ. ಸೊ ಒಳಗಡೆ ಹೋದ್ವಿ. ನೋಡಿ, ಈ ಥರ ಹಾಕಿದ್ದಾರೆ ನಮಗೆ ಮಂಕಿ. ಇದು ಏನಂತಂದರೆ, ಅವಳು ನಡ್ಕೊಂಡು ಹೋಗೋಣ ಅಂದರೆ ಅವಳು ಇಷ್ಟನೇ ಪಡಲಿಲ್ಲ. ಇಲ್ಲ, ನಾನು ಈ ಥರ ವೆಹಿಕಲಲ್ಲೇ ಹೋಗಬೇಕು ಅಂದಳು. ಸರಿ ಆಯಿತು ಬಾಮ್ಮ ಅಂತ ಈ ಥರ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಏನಂತಾರೆ ಅಂತ ಖಂಡಿತ ಗೊತ್ತಿಲ್ಲ. ಹಾಗಾಗಿ ಅದ್ರಲ್ಲಿ ಕೂತ್ಕೊಂಡು ಹೋದ್ಮೇಲೆ ಎಲ್ಲ ನೋಡೋವರೆಗೂ ಸಮಾಧಾನ ಆಗಿಲ್ಲ ಅವಳಿಗೆ. ಪುನಃ ಏನು ಮಾಡಿದ್ಲು, ನಾನು ಇದಕ್ಕೆ ಹೋಗಬೇಕು ಅಂತ, ಸಫಾರಿಗೆ ಹೋಗಬೇಕು ಅಂತ ಕೂತ್ಕೊಂಡ್ಬಿಟ್ಲು. ಸಫಾರಿ ಆದಮೇಲೆ ನಾನು ಬೋಟ್ಗೂ ಹೋಗಬೇಕು ಅಂತ. ಸೊ ಸಫಾರಿಗೆ ಹೋಗಬೇಕು ಅಂತಂದರೆ ನೀವು ನಾರ್ಮಲ್ಲು ಅಮೌಂಟ್ ಪೇ ಮಾಡಿದರೆ ನೀವು ಅದನ್ನು ನಿಮಗೆ ಡಿಡಕ್ಟ್ ಮಾಡಿಬಿಟ್ಟು ಒಳಗಡೆ ನೀನೇನು ಮಿಕ್ಕಿದ ಅಮೌಂಟ್ ಇರುತ್ತೋ ಕಟ್ಬಿಟ್ಟು ನೀವು ಹೋಗ್ಬೋದು. ನಾವೇನು ಮಾಡಿದ್ವಿ, ಅಲ್ಲಿ ಆನ್ಲೈನಲ್ಲಿ ತೊಗೊಂಡ್ಬಿಟ್ವಿ ನಾವು 3 ಜನ. ಬರೀ ಒಳಗಡೆ ಎಂಟ್ರಿ ಫೀಸು ಅದು ಆನ್ಲೈನ್ ತೊಗೊಳೋದ್ರಿಂದ ಅವ್ನು ಮತ್ತೆ ನಮಗೆ ಡಿಡಕ್ಟ್ ಮಾಡಲ್ಲ ಇದಕ್ಕೆ ಹೋಗೋದಕ್ಕೆ. ಅವಾಗ ನೀವು ಏನು ಅಮೌಂಟ್ ಕ್ಯಾಶ್ ಕೈಯಿಂದ ಕೊಟ್ಟಿರ್ತೀರೋ ಅದನ್ನು ಮಾತ್ರ ಅವರು ಆ ದರನ ಕಟ್ ಮಾಡಿ ನಿಮಗೆ ನೆಕ್ಸ್ಟ್ ನಿಮ್ಮ 3 ಜನಕ್ಕೆ ಏನು ಅಮೌಂಟ್ ಇರುತ್ತೋ ಅದು ಅಮೌಂಟನ್ನ ಅವರು ಕಳಿಸ್ತಾರೆ ಸಫಾರಿಗೆ. ಬಟ್ ನಮ್ಮದೇನಾಗೋದು ಹಾಗಾಗಲಿಲ್ಲ. ನಾನು ಆನ್ಲೈನಲ್ಲೇ ಅಲ್ಲಿ ತೊಗೊಂಡ್ಬಿಟ್ಟೆ. ಅಲ್ಲೇ ಪಕ್ಕದಲ್ಲೇ ಆನ್ಲೈನ್ ಇರುತ್ತೆ ರಶ್ ಇದ್ದರೆ. ಸೊ ಆನ್ಲೈನ್ ತೊಗೊಳೋದ್ರಿಂದ ಆನ್ಲೈನ್ ಆಗೋಲ್ಲ ಮೇಡಮ್, ನೀವು ಕ್ಯಾಶ್ ಕೊಟ್ಟಿದ್ದರೆ ನಾವು ಕಡಿಮೆ ಮಾಡ್ತಾಯಿದ್ವಿ ಅಂತ ಹೇಳಿದ್ರು. ಒಬ್ಬರಿಗೆ 250 ಏನೋ ಬೀಳುತ್ತೆ. ಸೊ ನಮಗೆ ಸುಮ್ಮನೆ ಮಿಸ್ ಆಗೋಯ್ತು ಅಂದ್ಕೊಂಡ್ವಿ. ನೆಕ್ಸ್ಟ್ ನೀವು ಯಾರು ಹೋದರೆ ದಯವಿಟ್ಟು ಕ್ಯಾಶ್ ಕೊಟ್ಟೇ ತೊಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಸಫಾರಿಗೆ ಹೋಗಬೇಕು ಅಂತ ಅನಿಸಿದ್ರು ಆವಾಗ ನಿಮಗೆ ಆ ಅಮೌಂಟು ಕಡಿಮೆ ಮಾಡಿ ಅವರು ಕಳಿಸ್ತಾರೆ. ಹಾಗಾಗಿ ಇದೊಂದು ನಮಗೊಂದು ಪಾಠ ಆಯಿತು ನನ್ನ ಮಗಳಿಂದ. ನಾವು ಬೇಗ ಆಗುತ್ತೆ ಅಂತ ಆನ್ಲೈನ್ನ ಅಲ್ಲಿ ಮಾಡಿದ್ವಿ, ತುಂಬ ರಶ್ ಇತ್ತು ಅಂತ. ಸೊ ಅದು ಈ ಥರ ಆಯಿತು. ಇರಲಿ ಬಿಡಿ, ನಮ್ಮ ಪಾಠ ನಿಮಗೆ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟು ನೋಡಿದ್ಲು, ಹೈನಾ ಇತ್ತು, ನರಿ ಇತ್ತು, ಗುಳ್ಳೆ ನರಿ ಇತ್ತು, ಜಿರಾಫೆ ಎಲ್ಲ ಖುಷಿ ಆಯಿತು ಅವಳಿಗೆ. ನಮಗೂ ಸಹ ತುಂಬ ಖುಷಿ ಆಯಿತು. ಯಾಕಂದರೆ ಪ್ರಾಣಿಗಳು ಕಾಣಿಸುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಈ ಮೂಲೆಯಲ್ಲೆಲ್ಲರ ಎದ್ಬಿಟ್ರೆ ಮಲಗಿಬಿಟ್ಟಿದ್ರೆ ಅಂತ. ಬಟ್ ನಾವು ಹೋಗಿದ್ದ ಟೈಮ್ ಚೆನ್ನಾಗಿತ್ತು, ಮಾರ್ನಿಂಗೇ ಹೋಗಿದ್ವಿ, ಒಂದು 10:30 ಅಷ್ಟೊತ್ತಿಗೆ. ಸೊ ಎಲ್ಲ ಪ್ರಾಣಿಗಳು ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ವು. ಹಾಗಾಗಿ ನೋಡೋದಕ್ಕೂ ನಮ್ಗೆ ತುಂಬಾ ಖುಷಿ ಅನಿಸುತ್ತೆ. ಹೋದಾಗ ನಮಗೆ ಪ್ರಾಣಿಗಳು ಕಣ್ಮುಂದೆ ಬಂದ್ರೇ ಅದೊಂಥರ ಖುಷಿ ಅಲ್ಲ. ಹಾಗಾಗಿ ಸೊ ಮಕ್ಕಳನ್ನು ಕರ್ಕೊಂಡೋದಷ್ಟು ಆದಷ್ಟು ಕಿರ್ಚೋದು ಮಾಡ್ದೇ ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿಸಿ, ಅವ್ರುಗಳಿರೋ ಜಾಗಕ್ಕೆ ನಾವು ಹೋಗಿರೋದ್ರಿಂದ ನಾವು ನಿಶಬ್ದವಾಗಿ ಅದರ ಚಲನವಲನಗಳನ್ನ ನೋಡಬೇಕಪ್ಪ ಅಂತ ಹೇಳಿ. ಕೆಲವ್ರು ಮಕ್ಕಳು ನೋಡ್ತಿದ್ದಂಗೆ ದೊಡ್ಡವರೇ, ಚಿಕ್ಕ ಮಕ್ಕಳೇ ಅಟ್ಲೀಸ್ಟ್ ಸುಮ್ಮನಿರ್ತಾರೆ, ದೊಡ್ಡವರೇ ಸ್ವಲ್ಪ ಕೂಗೋದು, ಕಿರ್ಚೋದು ಮಾಡ್ತಾರೆ. ಅದಕ್ಕೆ ಆವಾಗ ಹಿಂಸೆ ಅನಿಸುತ್ತೆ. ಮೊದಲೇ ಅವನ್ನ ಒಂದು ಇದರಲ್ಲಿ ಕೂಡಿಟ್ಟಿರ್ತಾರೆ, ಅದನ್ನು ನಾವಲ್ಲಿ ಹೋಗಿ ಹಿಂಸೆ ಮಾಡೋದು ಅದು ಸರಿ ಇಲ್ಲ. ನೋಡೋಣ, ಖುಷಿಯಾಗಿ ಅದನ್ನು ನಾವು ಕಲಿಯೋಣ, ತಿಳ್ಕೊಳ್ಳೋಣ, ಅದು ನಮ್ಮ ಉದ್ದೇಶ ಆಗಿರಬೇಕೆ ಹೊರತು ಅಲ್ಲಿ ಹೋಗಿ ಅದನ್ನು ಕಿರ್ಚೋದು ಮಾಡೋದು ದಯವಿಟ್ಟು ಮಾಡಬೇಡಿ. ಅದು ಹಿಂಸೆ ಅನಿಸುತ್ತೆ. ಅವುಗಳಿಗೂ ಹಿಂಸೆನೇ, ನಮಗೂ ಹಿಂಸೆನೇ, ಇನ್ನೊಬ್ರಿಗೂ ಅದು ಕೇಳೋ ಸೌಂಡು ತುಂಬ ಹಿಂಸೆ ಅನಿಸುತ್ತೆ. ಹಾಗಾಗಿ ಅವುಗಳ ಜಾಗಕ್ಕೆ ಹೋದಾಗ ಅವುಗಳಿಗೂ ನಾವು ರೆಸ್ಪೆಕ್ಟ್ ಅನ್ನೋ ಒಂದು ಬೆಲೆಯನ್ನು ನಾವು ಕೊಡಬೇಕಲ್ವ ಪ್ರಾಣಿಗಳಿಗೂ. ಹಾಗಾಗಿ ಈ ವಿಡಿಯೋದಲ್ಲಿ ಚಿಕ್ಕದೊಂದು ಮಾಹಿತಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಆನೆ ನೋಡಿದ್ಲು. ಆನೆಗೆ ಅವ್ಳಿಗೆ ಸಾಕಾಗಲಿಲ್ಲ, ಅಲ್ಲಿ ಬರೀ 1-2 ಅಷ್ಟೇ ಆನೆ ಇದ್ದಿದ್ದು, ಇನ್ನೆಲ್ಲನೂ ಸಫಾರಿ ಇದರೊಳಗಡೆನೇ ಇದ್ದಿದ್ದು. ಅವಳಿಗೆ ಹಾಗಾಗಿ ಅವಳು ಇಲ್ಲ ನಾನು ಹೋಗಲೇಬೇಕು ಅಂತ ಹಠ ಮಾಡಿದ್ಲು. ಸೊ ಅಲ್ಲಿ ರೋಡಲ್ಲಿ ಮಂಕಿ ಇತ್ತು, ಅದನ್ನು ಸಹ ಅದ್ರ ಹತ್ರ ಹೋಗ್ತೀನಿ ಅಂತ ಗೊತ್ತಿಲ್ಲ, ಬೇಡ ತಾಯಿ ಬಾ ಅಂತ ಕರ್ಕೊಂಬಂದೆ. ಅದಾದಮೇಲೆ ನೋಡಿ ನಮ್ಮ ಕಾಡಿನ ರಾಜ ಯಾವ ಥರ ಅಲ್ಲಿ ಕೂತಿದ್ದಾನೆ ಅಂತ. ನನಗಂತೂ ನೋಡೋಕೆ ತುಂಬಾ ಇಷ್ಟ, ಹತ್ತಿರದಿಂದನೇ ಕಾಣಿಸಿದೆ. ಬಟ್ ವೀಡಿಯೋದಲ್ಲಿ ನಂಗೆ ಸರಿಗೆ ತಲೆ ಮುಖ ಆಗಲಿ ಕಾಣಿಸಿಲ್ಲ. ಯಾಕಂದರೆ ಅದು ಆ ಕಡೆ ತಿರ್ಕೊಳೋದ್ರಿಂದ ನಾನು ಹಂಗೋದ್ರೆ ಈ ಕಡೆ ಅಂದರೆ ಆ ಕಡೆ ಆಗ್ತಾಯಿತ್ತು. ಏನೇ ಆದರೂ ಅದು ಹತ್ರ ಹೋಗಿ ನೋಡೋ ಇದೇ ಮಜಾನೇ ಬೇರೆ ಥರ ಇರುತ್ತೆ.
ಸೊ ನೆಕ್ಸ್ಟು ಇಲ್ಲಿ ಚಿರತೆದನ್ನು ಅವಳು ಫೋಟೋ ತೆಗೆಸ್ಕೊಂಡ್ವಿ ನಾನು ನನ್ನ ಮಗಳು. ಅಲ್ಲಿ ಚೆನ್ನಾಗಿರುತ್ತೆ ಅಂತ, ಫನ್ನಿಯಾಗಿರುತ್ತೆ ಅಂತ. ಇದಾದಮೇಲೆ ನೋಡಿ ಚಿರತೆಗಳಿಗೆ ಹೋದ್ವಿ. ಒಂದು 3 ಚಿರತೆ ಏನಾಯಿತು, ಅದರಲ್ಲಿ ಒಂದು ಚಿರತೆ ಆರಾಮಾಗಿ ಎದ್ದು ಕೆಳಗಡೆನೂ ಬಂದಿದ್ದಾರಲ್ಲ ಜನ, ಸ್ವಲ್ಪ ನನ್ನನ್ನು ನೋಡಿ ಅನ್ನೋ ಥರ ಇತ್ತು. ಇದಾದಮೇಲೆ ನೆಕ್ಸ್ಟು ಲಯನ್ ಈ ಕಡೆಯಿಂದ ಆ ಕಡೆ ಟರ್ನ್ ಆಗಿ ಕೂತ್ಕೋತಾ ಇತ್ತು. ಅಲ್ಲೇ ಪಕ್ಕದಲ್ಲೇ ಇದೆ ಲಯನ್ ಮತ್ತು ಚಿರತೆ. ಸೊ ತುಂಬ ಚೆನ್ನಾಗಿತ್ತು. ಬಟ್ ಒಂದೇ ಒಂದಿದೆ ಇದರಲ್ಲಿ, ಈ ಸಫಾರಿಲಿ ನಾವು ಇನ್ನೊಂದು ನೋಡಿದ್ದೀವಿ. ಮೋಸ್ಟ್ಲಿ 2 ಅನಿಸುತ್ತೆ ಇರೋದು ಲಯನ್ ಇದರಲ್ಲಿ. ಹಾಗಾಗಿ ನಮಗಂತೂ ತುಂಬ ಖುಷಿ ಆಯಿತು ನೋಡಿ. ಹತ್ರದಿಂದ ನೋಡಿದ್ದೀವಲ್ಲ, ಅದು ಇನ್ನೂ ನಂಗೆ ಖುಷಿ ಅಂತ ಅನ್ನಿಸ್ತು. ನನ್ನ ಮಗಳಿಗಿಂತ ಹಂಗೆ ನೋಡಿದ್ರೆ ನನಗೆ ಇನ್ನೂ ಜಾಸ್ತಿ ಖುಷಿ ಆಗ್ತಾಯಿದ್ದಿತ್ತು. ಎಷ್ಟು ಹತ್ರದಿಂದ ನಾವು ನೋಡ್ತಿದ್ದೀವ. ನಾನು ಎಷ್ಟೊಂದು ಸತಿ ಹೋದಾಗ ಸ್ವಲ್ಪ ಎಲ್ಲ ನಿದ್ದೆ ಮಾಡ್ತಿರುತ್ತೆ, ಇನ್ನೆಲ್ಲೋ ಮೂಲೆಯಲ್ಲಿ ಕಾಣಿಸ್ತಾ ಇತ್ತು. ಬಟ್ ಈ ಸತಿ ಆ ಥರ ಆಗಲಿಲ್ಲ, ನಾವು ತುಂಬ ಹತ್ರದಿಂದ ನೋಡಿದ್ದೀವಿ. ಇದೇ ಥರ ನಾವು ಹಂಪಿಯಲ್ಲಿ ಅವಳು ಚಿಕ್ಕವಳಿದ್ದಾಗ ಕರ್ಕೊಂಡೋಗಿದ್ವಿ. ಹಂಪಿಯಲ್ಲಿ ಜಾಸ್ತಿ ಏನಿಲ್ಲ, ಅಲ್ಲಿ ತುಂಬ ಕಡಿಮೆ ಇರೋದು. ಲಯನ್ ಇದೆ, ವೈಟ್ ಟೈಗರ್ ಇದೆ, ಇನ್ನೊಂದು ನಾರ್ಮಲ್ ಯೆಲ್ಲೋ ಟೈಗರ್ ಇದೆ. ಈ ತುಂಬ ಹತ್ತಿರದಿಂದ ನಮಗೆ ತೋರಿಸ್ತಾರೆ. ಅಲ್ಲೂ ಹಂಪಿಗೆ ಹೋದರೆ ಅಲ್ಲೂ ಈ ಝೂ ಖಂಡಿತ ಹೋಗಿ ಬನ್ನಿ, ಗೌರ್ಮೆಂಟ್ದೆ ತುಂಬ ಚೆನ್ನಾಗಿದೆ. ಅದು ಸಫಾರಿಗೆ ಬಿಡ್ತಾರೆ. ಸಫಾರಿ ಹತ್ತಿರದಿಂದನೇ, ತುಂಬ ಹತ್ತಿರದಿಂದ ನೋಡ್ಬೋದು ಅವಾಗ ನೀವು ಅದನ್ನು. ನಿಮ್ಮ ಇದ್ರೊಳಗಡೆ ಕರ್ಕೊಂಡು ಹೋಗ್ತಾರೆ, ವ್ಯಾನ್ ಒಳಗಡೆ. ಖಂಡಿತ ಹಂಪಿಗೆ ಹೋದರೆ ಖಂಡಿತ ಅದು ಮಿಸ್ ಮಾಡಬೇಡಿ. ಅದು ನೋಡಿ ಈ ಥರ ಬಂದು ಒಂದು ಲುಕ್ ಕೊಟ್ಟರೆ ಹೆಂಗೆ ಅನಿಸಲ್ಲ ಹೇಳಿ ಯಾರಿಗೆ ಆದರೂ. ಖುಷಿ ಅನಿಸುತ್ತಲ್ಲ, ಸ್ವಲ್ಪ ದೂರದಿಂದ ನೋಡೋದಕ್ಕೂ ಹತ್ತಿರದಿಂದ ಬಂದು ಅದರ ಮುಖ ಚಲನವಲನ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಬಂದಿದ್ದಕ್ಕೂ ಪೈಸಾ ವಸೂಲು ಅನ್ನೋ ಥರ ಅನ್ನಿಸ್ತು ನನಗಂತೂ. ಯಾಕಂದರೆ ನಮಗದು ಸಿಗೋದೇ ಕಷ್ಟ. ಕೆಲವ್ರಿಗದು ಸುಲಭವಾಗಿ ನೀವು ನೋಡಿರ್ಬೋದು ಏನೋ ಗೊತ್ತಿಲ್ಲ. ನಮಗೆ 2-3 ಸತಿ ಹೋದಾಗಲೂ ಸ್ವಲ್ಪ ದೂರದಿಂದನೇ ನಾವು ನೋಡಿರೋದು. ಇಷ್ಟು ಹತ್ತಿರದಿಂದ ನಾವು ಖಂಡಿತ ನೋಡಿರಲಿಲ್ಲ ಪ್ರಾಣಿಗಳನ್ನ. ಸೊ ಈ ಸತಿ ತುಂಬ ಹತ್ತಿರದಿಂದ ನೋಡಿದ್ದೀವಿ, ಅದೇ ಏನೋ ಖುಷಿ. ಆಮೇಲೆ ನನ್ನ ಮಗಳಿಗೂ ಒಂದು 2 ವರ್ಷ ಇದ್ದಾಗ ಕರ್ಕೊಂಡೋಗಿದ್ವಿ. ಬಟ್ ಅವಾಗಿಗಿಂತ ಅವಳು ಈಗ ಸ್ವಲ್ಪ ಬುದ್ಧಿ ಬೆಳವಣಿಗೆ ಆದಾಗ ಮಕ್ಕಳು ನೋಡಿ ಎಂಜಾಯ್ ಪಡೋದೇ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಅವಳು ಹೇಳಿ ಹೋಗೋಣ ಅಂದಿದ್ದಕ್ಕೆ ನಾವಿಲ್ಲಿ ಬಂದಿದ್ದು. ಅವಳಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಎಲ್ಲ ಥರನೂ ಅವಳು ಅಬ್ಸರ್ವ್ ಮಾಡ್ತಾಯಿದ್ಲು, ಯಾವ್ಯಾವ ಪ್ರಾಣಿ ಏನೇನು ಅಂತ. ಆಮೇಲೆ ಅದನ್ನು ಹೋಗಿ ಕೇಳಿದ್ಲು, ನೀವು ಯಾವಾಗ ಊಟ ಹಾಕ್ತೀರಾ ಪ್ರಾಣಿಗಳಿಗೆ ಅಂತ. ಅಲ್ಲಿ ಸಾಕ್ತಿರ್ತಾರಲ್ಲ ಅವ್ರದ್ದು ಬೋರ್ಡ್ಗಳಲ್ಲಿ ಹಾಕಿದ್ದಾರೆ, ಯಾರ್ಯಾರು ಅದನ್ನು ನೋಡ್ಕೊತಾ ಇದ್ದಾರೆ ಅಂತ. ಹೋಗಿ ಕೇಳಿದ್ಲು. ಅವ್ರು ಅದಕ್ಕೆ 5 ಗಂಟೆಗೆ ಹಾಕ್ತೀವಿ ಪುಟ ಇದಕ್ಕೆಲ್ಲ ಅಂತ ಹೇಳಿದ್ಲು. ಅವಳು ಅವಾಗ ಅಮ್ಮ ಸಾಯಂಕಾಲ ಫುಲ್ಲು ಉಪವಾಸ ಇರುತ್ತಲ್ವ ಅಂತ ಅವಳು ಯೋಚನೆ. ಹೌದಮ್ಮ, ಅದಕ್ಕೆ ನೈಟ್ ಹೊತ್ತು ಹಾಕ್ಬಿಡ್ತಾರೆ, ಆವಾಗ ಅವು ಆರಾಮಾಗಿ ಊಟ ಮಾಡಿ ರೆಸ್ಟ್ ಮಾಡುತ್ತೆ ಅಂತ. ಅವಳಿಗೆ ಎಲ್ಲ ಕುತೂಹಲ, ಹೆಂಗೆ ಹಾಕ್ತಾರೆ, ಹೆಂಗೆ ಒಳಗೆ ಹೋಗ್ತಾರೆ, ಅದೇನು ಮಾಡೋದಿಲ್ವಾ, ತೊಂದರೆ ಕೊಡಲ್ವಾ ಅಂತ. ಈ ಥರ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಷ್ಟೊತ್ತಿಗೆ ನಮ್ದು ಸುಸ್ತಾಗೆ ಹೋಗಿರ್ತೀವಿ ಅಂತ ಅನಿಸುತ್ತೆ. ಸೊ ಕೊನೆಗೆ ಈ ಬರ್ಡ್ಸ್ನೆಲ್ಲ ನೋಡ್ಕೊಂಡು ಬಂದಳು ಅವಳು. ತುಂಬ ಖುಷಿಪಟ್ಲು, ಎಂಜಾಯ್ ಮಾಡಿದ್ಲು. ಇಲ್ಲಿವರೆಗೂ ಮಾತ್ರ ಅವರು ನಮ್ಮನ್ನು ವೆಹಿಕಲಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ನಿಮಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಬೇರೆ ವೆಹಿಕಲ್ಗಳು ಬರ್ತಿರುತ್ತೆ, ಅವ್ರ ಜೊತೆ ನೀವು ವಾಪಸ್ಸು ಎಕ್ಸಿಟ್ಗೆ ಹೋಗ್ಬಿಡ್ಬೋದು. ನಾವಿಲ್ಲ ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಎಲ್ಲನೂ ನೋಡ್ತಾಯಿದ್ವಿ, ಸ್ನೇಕ್ದು ಬರ್ಡ್ಸ್ದು ಎಲ್ಲನೂ. ಕೆಲವರು ಇನ್ನೇನು ಬರ್ಡ್ಸೇ, ಸ್ನೇಕ್ ಎಲ್ಲ ಬೇಡ ಅಂತ ಬೇರೆ ಗಾಡಿ ಬಿಟ್ಬಿಟ್ಟು ಹೋಗ್ತಿರ್ತಾರಲ್ಲ ಅದಕ್ಕೆ ಹೋಗ್ತಾರೆ, ಎಕ್ಸಿಟ್ಗೆ ಹೊರಟೋಗ್ತಾರೆ. ಬಟ್ ನನ್ನ ಮಗಳಿಗಿಲ್ಲ, ನೀಟಾಗಿ ತೋರಿಸೋಣ, ಬಂದಿರೋದೇ ಉಂಟಂತೆ, ತೋರಿಸೋಣ ಪೂರ್ತಿಯಾಗಿ ಅಂತ ತೋರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಖಂಡಿತ ನಿಮ್ಮ ಮಕ್ಕಳನ್ನು ಒಂದ್ಸತಿ ಕರ್ಕೊಂಡು ಹೋಗಿ, ಅವ್ರಿಗೂ ಇಷ್ಟ ಆಗುತ್ತೆ. ಎಷ್ಟೋ ಪಕ್ಷಿಗಳನ್ನ ನಾವು ಇವಾಗಲೇ ನೋಡೋಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಪಕ್ಷಿಗಳೆಲ್ಲ, ಗುಬ್ಬಚ್ಚಿ ಅನ್ನೋದು ನಮ್ಮ ಕಾಲದಲ್ಲಿ ಎಷ್ಟು ಇರ್ತಾಯಿತ್ತು, ಇವಾಗಂತೂ ಏನೂ ಇಲ್ಲವೇ ಇಲ್ಲ, ಗುಬ್ಬಚ್ಚಿನೇ ಇಲ್ಲ. ಎಲ್ಲೋ ಊರುಗಳಿಗೆ ಇನ್ನೆಲ್ಲೋ ಹೋದಾಗ ಮಾತ್ರ ಗುಬ್ಬಚ್ಚಿಗಳು ಕಾಣಿಸ್ತಾ ಇದೆ, ಅದು ಬಿಟ್ಟರೆ ಇನ್ನೆಲ್ಲೂ ಕಾಣಿಸ್ತಾ ಇಲ್ಲ. ಇದು ನೋಡಿ ಹೆಬ್ಬಾವು ಹೇಗಿದೆ ಅಲ್ಲ, ನೋಡಿದ್ರೆ ಭಯ ಅನಿಸುತ್ತೆ. ನಮಗೆ ಫಸ್ಟು ಸರಿ ಕಾಣಿಸ್ತಾನೆ ಇರಲಿಲ್ಲ, ಎಲ್ಲಿದೆ ಏನೂ ಇಲ್ವಾ ಇಲ್ಲಿ ಅಂತ. ಆಮೇಲೆ ಅವ್ರು ಹೇಳಿದ್ರು, ಮೇಡಮ್ ಅಲ್ಲಿ ನೋಡಿ ಆ ಕಡೆ ಸಂದಿಲಿದೆ, ಅಲ್ಲಿದೆ ಕಾಣಿಸ್ತಿದೆ ನೋಡಿ ಅಂತ. ಈ ಕಡೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು. ಆವಾಗ ಇಲ್ಲಿ ಹೆಬ್ಬಾವಿದೆ ಅಂತ ಅದ್ರ ಬೋರ್ಡೆಲ್ಲ ಹಾಕಿದ್ದಾರೆ. ಇನ್ನು ಕಾಳಿಂಗ ಸರ್ಪನೂ ಇದೆ.
ನಮಗಂತೂ ಸಡನ್ನಾಗಿ ನೋಡಿದಾಗ ನಿಮಗೆ ಖಂಡಿತ ಗೊತ್ತಾಗೋದಿಲ್ಲ. ಅಬ್ಸರ್ವ್ ಮಾಡ್ತಾಯಿದ್ರೆ ಮಾತ್ರ ಹಾವುಗಳು ಮಾತ್ರ ಕಣ್ಣು ಕಾಣಿಸೋದು, ಇಲ್ಲಾಂದರೆ ಆ ಗಿಡದ ಮಧ್ಯೆ ಏನೂ ಕಾಣಲ್ಲ. ಆ ನಾಗರಾವು ಇದ್ರೊಳಗಡೆನೆ ಚಿಕ್ಕ ಚಿಕ್ಕ ಬಿಳಿ ಇಲಿಗಳನ್ನ ಹಾಕ್ಬಿಟ್ಟಿದ್ದಾರೆ. ಅದು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದರೆ ಇದೂ ಸಹ ಹೋಗ್ತಾಯಿತ್ತು. ಇದು ನೋಡಿ ಕಾಳಿಂಗ ಸರ್ಪ ಹೇಗೆ ತಲೆ ಎತ್ತುತ್ತಾ ಇದೆ ನೋಡಿ. ಇದು ನೋಡೋಕ್ಕೆ ಸಖತ್ ಇಷ್ಟ ಆಯ್ತು ನನಗಂತೂ. ಈ ಕಡೆ ಇನ್ನೊಂದು ಆ ಸೈಡ್ ಇದೆ. ಒಟ್ಟು 3 ಕಾಳಿಂಗ ಸರ್ಪನ ಇವರು ಇಟ್ಟಿದ್ದಾರೆ. ಇದೊಂದು ನೋಡಿ, ಇಲ್ಲೊಂದಿದೆ, ಇನ್ನೊಂದು ಇವಾಗ ತಲೆ ಎತ್ತುತ್ತಲ್ಲ ಅದೊಂದು ಬ್ಯಾಕ್ ಸೈಡು, ಇದ್ರ ಹಿಂಭಾಗ ಈ ಕಡೆ ಒಂದು ಬಂದಿದೆ ನೋಡಿ, ಇಲ್ಲೊಂದಿದೆ. ಸೊ ಇದು ಸಹ ತಲೆ ಎತ್ತುತ್ತೆ. ನಾನು ಝೂಮ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಒಂಚೂರು ಶೇಕ್ ಆದರೂ ಅದು ಸರಿ ಕಾಣಿಸ್ತಾ ಇರಲಿಲ್ಲ ನೋಡಿ. ಇದು ಸಹ ಚಿಕ್ಕದಾಗಿ ತಲೆ ಎತ್ತಿದೆ, ಬಟ್ ಎಳೆ ಎತ್ತಿದರೆ ಇನ್ನೂ ನೋಡೋಕೆ ಚೆನ್ನಾಗಿರೋದು. ಅಷ್ಟೇ ಭಯನೂ ಆಗುತ್ತೆ. ಎಷ್ಟೇ ಆಗಲಿ ಅವು ವಿಷಕಾರಿ ಸರ್ಪ ಅಲ್ಲ, ನಮಗೆ ಭಯನೇ ಅದು. ಆದರೆ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ. ಬ್ಲ್ಯಾಕ್ ಕೋಬ್ರಾ ಅಥವಾ ಕಿಂಗ್ ಕೋಬ್ರಾ ಅಂತಾರಲ್ಲ, ಅದೇ ಇದು. ಸೊ ಕಾಳಿಂಗ ಸರ್ಪ ಅಂತ ಹೇಳ್ತೀವಿ ನೋಡಿ. ಎಷ್ಟು ನಮ್ಗೆ ಗೊತ್ತೇ ಆಗೋಲ್ಲ ಸಡನ್ನಾಗಿ ನೋಡಿದಾಗ. 3 ಇದೆ, ನಾವು ಒಂದೇ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿ, ಈ ಕಡೆ ಇನ್ನೊಂದು ತಲೆ ಎತ್ತಿದೆ. ಇದು ನೋಡಿ, ಇಷ್ಟು ತಲೆ ಎತ್ತಿದೆ. ಸೊ ನೋಡೋಕ್ಕೆ ಒಂಥರ ಖುಷಿನೇ ಅಲ್ಲ. ಹತ್ರ ಬಂದರೆ ಜೀವನೇ ಹೋದಂಗೆ ಅನಿಸ್ಬಿಡುತ್ತೆ. ಬಟ್ ಅದು ಒಳಗಡೆ ಇದೆ, ನಾವು ಆಚೆ ಇದ್ದೀವಿ, ನೋಡೋಕ್ಕೆ ಚೆಂದ ಅಂತಲೇ ಅನಿಸೋದು. ಖುಷಿಯಾಗಿ ಎಂಜಾಯ್ ಮಾಡಿ ನೋಡ್ತಾಯಿದ್ದೆ ನಾನಂತೂ. ನನ್ನ ಮನೆಯವರು ನನ್ನ ಮಗಳು ಹೊರಟೋದ್ರು, ಬಟ್ ನಾನಿಲ್ಲ, ನಾನು ನೀಟಾಗಿ ನೋಡ್ತಾಯಿದ್ದೆ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ. ಅದಾದಮೇಲೆ ನಾನು ಇಷ್ಟೇ ಮುಗೀತು ಸ್ನೇಕ್ದಾದಮೇಲೆ. ಅದಾದಮೇಲೆ ಸಫಾರಿಗೆ ಹೋದ್ವಿ. ಸಫಾರಿಗೆ ಇಷ್ಟು ರಶ್ ಇತ್ತು, ಬಟ್ ಬೇಗ ಬಿಟ್ಟರು. ತುಂಬ ಬಸ್ ಇರೋದ್ರಿಂದ ಒಂದು 10 ನಿಮಿಷ ಕೂತಿದ್ವಿ ನಾವು ಅಷ್ಟೇ. ತುಂಬ ಹೊತ್ತೇನು ನಾವು ಕೂತಿರಲಿಲ್ಲ. ಇಷ್ಟು ಜನ ಇದ್ದಾರಲ್ಲ, ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಕೇಳಿದೆ. ಇಲ್ಲ ಮೇಡಮ್, ತುಂಬ ಗಾಡಿಗಳಿರೋದ್ರಿಂದ ನೀವು ಬೇಗ ಬೇಗ ಹೋಗ್ಬೋದು, 10 ನಿಮಿಷದಲ್ಲೆಲ್ಲ ನೀವು ಹೊರಡ್ತೀರಾ ಇವಾಗ ಅಂತ ಅಂದರು. ಸೊ ಅದೇ ಥರನೇ ಹೊರಡ್ತಿದ್ದಂಗೆ ಜಿಂಕೆಗಳು, ಆನೆಗಳು ಕಾಣಿಸ್ತು ನೋಡಿ. ತುಂಬ ಖುಷಿ ಆಯಿತು. ಅದ್ರ ಕೆಳಗಡೆ ಪುಟ್ಟು ಬೇಬಿ ಇದೆ ನೋಡಿ. ನನ್ನ ಮಗಳಿಗೆ ತೋರಿಸ್ತಾ ಇದೆ, ನೋಡು ಆ ಕಡೆ ಇದೆ, ಅದು ಮಲಗಿದೆ ಅಂತ. ಅವಳಿಗೆ ಕಾಣಿಸ್ತಾ ಇರಲಿಲ್ಲ ಸರಿಗೆ, ಸ್ವಲ್ಪ ದೂರದಿಂದ ಕೆಳಗಿರೋದ್ರಿಂದ ಅವಳಿಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಅದಾದಮೇಲೆ ನೀರಲ್ಲಿ ತುಂಬ ಚೆನ್ನಾಗಿ ಅವುಗಳು ಆಟಾಡ್ತಾಯಿದ್ವು, ಅಮ್ಮ ಮತ್ತು ಮಗಳು ಅನಿಸುತ್ತೆ, ನೀರೊಳಗಡೆ. ಸೊ ಎಲ್ಲ ಸಫಾರಿ ಒಳಗಡೆ ಕೆಲವು ಪ್ರಾಣಿಗಳನ್ನ ಬಿಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು. ಆನೆಗಳೆಲ್ಲ ಸಫಾರಿಯಲ್ಲಿದೆ, ಇಲ್ಲಿ ಬರೀ 2-3 ಆನೆಗಳಿದೆ ಅಂತ ಹೇಳಿದರು ನೋಡಿ. ಅಲ್ಲಿ ಬೇಬಿ ಆನೆ ಎಷ್ಟು ಚೆನ್ನಾಗಿದೆ. ನಾವು ಬಂಡೀಪುರದಲ್ಲಿ ಹೋದಾಗ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸುಮ್ಮನೆ ಅವು ಇರುತ್ತೆ ಅಂತ ನಾವು ಹೋದ್ರೂ ಅದು ಬಿಡೋದಿಲ್ಲ. ಅವು ಅದರಲ್ಲೂ ಚಿಕ್ಕ ಆ ಬೇಬಿ ಆನೆಗಳಿದ್ದರೆ ಅವುಗಳು ಒಂಥರ ಆಗುತ್ತೆ, ಏನೋ ತೊಂದರೆ ಕೊಡೋಕ್ಕೆ ಇವ್ರುಗಳು ಬರ್ತಿದ್ದಾರೆ ಅಂತ. ನಮ್ಮ ಹಿಂದೆಯೇ ಅದು ಆನೆ ಬಂದಿದ್ದದು. ಅದಂತೂ ನಮಗೂ ಈಗಲೂ ನೆನಪಾಗುತ್ತೆ. ಆನೆ ನೋಡಿದ್ರೆ ಹೆಂಗೆ ಹಟ್ಸ್ಕೊಂಬಂತಲ್ಲ ವ್ಯಾನ್ನ ಅಂತ. ಅದು ಸೈಲೆಂಟಾಗಿದೆ ಅಂತ ನಾವು ಸುಮ್ಮನೆ, ಅಂದರೆ ನಾವೇನು ಕಿಶ್ಚಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ನೋಡ್ತಾಯಿದ್ವಿ. ಅದ್ರ ಪಕ್ಕ ಬೇಬಿ ಆನೆ ಬಂತು. ಅದು ಬಂದಿದ್ದ ತಕ್ಷಣ ಇದಕ್ಕೊಂಥರ ಆಗೋಯಿತು, ನನ್ನ ಮಗುಗೇನೋ ತೊಂದರೆ ಕೊಡ್ತಾರೆ ಅನ್ನೋ ಥರ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಬಂಡೀಪುರದಲ್ಲಾಗಿತ್ತು. ಸೊ ನೆಕ್ಸ್ಟ್ ಆನೆ ಆಯಿತು. ಆನೆ ಆದಮೇಲೆ ನೋಡಿ, ಅಲ್ಲಿ ಕರಡಿ ರಾಜ ಇದ್ದಾನೆ. ಕರಡಿ ಹತ್ರನೇ ಬಂತು. ಬಟ್ ಏನು ಬೇಜಾರು ಅಂದರೆ ಅಲ್ಲಿ ಯಾರೋ ಐಸ್ ಕ್ರೀಮು ಅದು ಇದು ಎಸ್ತೋಗಿದ್ದಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಅವುಗಳಿಗೆ ಅವ್ರು ಕೊಡ್ತಾರೆ ಊಟ, ನಿಮ್ಗೆ ಅಷ್ಟೊಂದು ಕೊಡಬೇಕು ಅಂದರೆ ಅವ್ರಿಗೆ ಅಮೌಂಟ್ ಕೊಟ್ಬಿಡಿ. ಅಲ್ಲಿ ನಮ್ಮ ಕಡೆಯಿಂದ ಇಷ್ಟು ಊಟ ಅಂತ ಅದು ಕೊಡ್ಬೋದೇನೋ ನಂಗೆ ಗೊತ್ತಿಲ್ಲ. ಅದು ಬಿಟ್ಟು ನೀವು ತರೋ ಪದಾರ್ಥ ದಯವಿಟ್ಟು ಅಲ್ಲೆಲ್ಲ ಎಸ್ತು ಹಾಳು ಮಾಡಬೇಡಿ, ಚೆನ್ನಾಗೂ ಇರೋದಿಲ್ಲ ನೋಡಿ. ಇಲ್ಲಿದೆಲ್ಲ ಏನು ಈ ಕಡೆ ಆರಾಮಾಗಿ ನೆರಳಲ್ಲಿ ವಿಶ್ರಾಂತಿ ತೊಗೊತಾ ಇದ್ದಾನೆ. ಲಯನ್ ಜಾಸ್ತಿ ಏನು ಇರಲಿಲ್ಲ, ಲಯನ್ ತುಂಬ ಕಮ್ಮಿ ಇತ್ತು. ಅದಾದಮೇಲೆ ಟೈಗರ್ ನೋಡಿದ್ವಿ. ಟೈಗರ್ ತುಂಬ ಹತ್ರದಲ್ಲೇ ನಮಗೆ ಪಕ್ಕ ವ್ಯಾನಲ್ಲಿ ಪಕ್ಕದಲ್ಲೇ ಕಾಣಿಸ್ತು ನಮಗೆ ಟೈಗರು. ನನ್ನ ಮಗಳಿಗೆ ತೋರಿಸ್ದೆ, ನೋಡು ಅದು ತುಂಬ ಹತ್ತಿರದಲ್ಲೇ ಕಾಣಿಸ್ತಾ ಇದೆ ನೋಡಮ್ಮ ಇಲ್ಲಿ ಅಂತ. ಅಲ್ಲಿಗಿಂತ ಇಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತು ಸಫಾರಿಲಿ ಟೈಗರು. ಸೊ ಕೆಲವೊಂದು ಸತಿ ಝೂಮ್ ಮಾಡ್ಬೇಕಾದ್ರೆ ಅದು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ನನಗೆ. ಅದೇನಂದರೆ ಸ್ವಲ್ಪನೂ ಶೇಕ್ ಆಗಬಾರ್ದು ಝೂಮ್ ಮಾಡ್ಬೇಕಾದ್ರೆ. ಒಂಚೂರು ಶೇಕ್ ಆಗಿದ್ರೆ ಅದು ಬೇರೆ ಥರ ಬ್ಲರ್ರಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನೋಡಿ, ನಾನು ವೀಡಿಯೋ ಮಾಡಿ ನೋಡಲ ಹಾಗೆ ನೋಡಲ, ವೀಡಿಯೋದಲ್ಲಿ ನೋಡಲ ಹಾಗೆ ನೋಡಲ ಅನ್ನೋದೇ ಆಗ್ತಾಯಿತ್ತು.
ತುಂಬ ಹತ್ತಿರದಲ್ಲಿ ನೋಡಿದೆ, ಖುಷಿ ಅನಿಸ್ತು. ಇದು ವೈಟ್ ಟೈಗರ್ ಇದೆ, ಇದು ಒಳಗಡೆ ಒಂದೇ ಅನಿಸುತ್ತೆ, ಇನ್ನೊಂದು ಇತ್ತೇನೋ ಗೊತ್ತಿಲ್ಲ. ಇದು ಮಾತ್ರ ಆಚೆ ವಿಶ್ರಾಂತಿ ತೊಗೊತಾ ಇತ್ತು. ಹಾಗಾಗಿ ಅದು ಝೂಮ್ ಮಾಡಿ ಅದೊಂದು ತೆಗೆದಿದ್ದೀನಿ ವಿಡಿಯೋನ. ಖುಷಿ ಆಯಿತು. ನೀವು ಎಲ್ಲ ಒಂದ್ಸತಿ ಹೋಗಿ ನೋಡ್ಕೊಂಬನ್ನಿ. ಇದಾದಮೇಲೆ ಇಳಿದ್ವಿ, ಹೊಟ್ಟೆ ಬೇರೆ ಹಸಿತಾಯಿತ್ತು. ಹೊರಗಡೆ ಹೋಗಿ ಊಟ ಮಾಡೋಣ ಅಂದರೆ ನನ್ನ ಮಗಳು ನಾನು ಬೋಟಿಂಗ್ ಹೋಗಬೇಕು ಅಂದ್ಲು. ಸರಿ, ಅಲ್ಲೇ ಒಳಗಡೆ ಒಂದು ಹೋಟೆಲ್ ಇತ್ತು, ಅಲ್ಲೇ ಊಟ ಮುಗಿಸ್ಕೊಂಡು ಬೋಟಿಂಗು ಮುಗಿಸ್ಕೊಂಡು ಹೊರಟ್ವಿ. ಸೊ ಇಷ್ಟು ಈ ವಿಡಿಯೋ ಆಗಿತ್ತು. ಸುಮಾರು ಜನ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು. ಇನ್ನೂ ಇದೇ ಥರ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಸೊ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ನಿಮ್ಗೆ ಅನುಕೂಲ ಆಗಲಿ ಅಂತ ಕೊನೆಯಲ್ಲೂ ಇದನ್ನು ನಾನು ಒಂದ್ಸತಿ ತೋರಿಸ್ತಾ ಇದ್ದೀನಿ. ದೊಡ್ಡವ್ರಿಗೆ ಎಷ್ಟು ಇರ್ಬೋದು, ಚಿಕ್ಕವ್ರಿಗೆ ಎಷ್ಟು ಇರ್ಬೋದು ಅಂತ ಈ ಅಂದಾಜು ಮೇಲೆ ನೀವು ಹೋಗ್ಬೋದು. ಸ್ಯಾಟರ್ಡೆ ಸಂಡೇ ಆದರೆ ಬೇರೆ ಪ್ರೈಸ್ ಇರುತ್ತೆ, ಮಂಡೇ ಟು ಫ್ರೈಡೇ ಬೇರೆ ಪ್ರೈಸ್ ಇರುತ್ತೆ. ಸೊ ಈ ವಿಡಿಯೋ ನೋಡ್ತಿರೋದಕ್ಕೆ ಥ್ಯಾಂಕ್ ಯು.